ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಅನೇಕ ಕಡೆ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಕೇವಲ ಒಂದೋ ಎರಡು ಕಡೆಯಲ್ಲ, ಇಡೀ ರಾಜಧಾನಿ ಬೆಂಗಳೂರು ನೀರಿನಲ್ಲಿ ಮುಳುಗಿ ಹೋಗುವಂತಹ ಪರಿಸ್ಥಿತಿ. ವರುಣಾರ್ಭಟಕ್ಕೆ ಅಪಾರ್ಟ್ಮೆಂಟ್ಗಳು ಮುಳುಗಿ ಹೋಗಿದೆ. ಮಳೆ ನೀರಿನಿಂದ ಅಪಾರ್ಟ್ಮೆಂಟ್ ನಡುಗಡ್ಡೆ ಆಗಿದೆ. ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ಗೆ ಜಲಕಂಟಕ ಎದುರಾಗಿರೋದು. ಯಲಹಂಕದ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್, ಇಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ತಡರಾತ್ರಿ ಮಳೆಗೆ ಮಹಾನಗರವೇ ಮುಳುಗೋಗಿದೆ. ನೋಡಿ, ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಇದು ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಪರಿಸ್ಥಿತಿ. ಬೇಸ್ಮೆಂಟಲ್ಲಿ ನಿಲ್ಲಿಸಿದಂತಹ ಎಲ್ಲ ವಾಹನಗಳು ಅರ್ಧಕ್ಕರ್ಧ ನೀರಿನಲ್ಲಿ ಮುಳುಗೋಗಿರುವಂಥದ್ದು. ಹಿಂಗಾಗಿ ಬ್ರೇಕ್ ಡೌನ್ ಆಗ್ತಾ ಇವೆ, ಬೈಕ್ಗಳು ಸ್ಟಾರ್ಟ್ ಆಗ್ತಾ ಇಲ್ಲ, ಏಕಾಏಕಿ ಸಮಸ್ಯೆ ಆಗ್ತಾ ಇದೆ. ಇನ್ನು ಎಲ್ಲಿ ಬೇಕಂದ್ರಲ್ಲಿ ಈ ರೀತಿಯ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ನೋಡಿ, ಕಾರು ಒಳಗಡೆನೇ ನೀರು ನುಗ್ಗಿದೆ. ಇನ್ನು ಬೈಕ್ಗಳಂತೂ ನೀರಲ್ಲಿ ತೇಲಾಡ್ತಾ ಇವೆ. ರಾಜಧಾನಿ ಬೆಂಗಳೂರಿನ ಪರಿಸ್ಥಿತಿ ಇದು. ಯಲಹಂಕದ ಕೇಂದ್ರ ವಿಹಾರ್ ಅಪಾರ್ಟ್ಮೆಂಟ್, ಇಲ್ಲಿ ಸದ್ಯಕ್ಕೆ ಈ ರೀತಿಯ ಪರಿಸ್ಥಿತಿ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇನ್ನು ಸದ್ಯಕ್ಕೆ ಈ ರೀತಿಯ ಪರಿಸ್ಥಿತಿ ಇದೆ. ಅಲ್ಲಿರುವಂತಹ ಜನರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ದೊಡ್ಡ ಅಪಾರ್ಟ್ಮೆಂಟ್ ಅದು. ಅಲ್ಲಿರುವಂಥ ಎಲ್ಲ ನಿವಾಸಿಗರಿಗೆ ಸಮಸ್ಯೆ ಆಗಿದೆ. ಇನ್ನು ನೋಡಿ, ಮೋಟಾರ್ ಹಚ್ಚಿ ಅಲ್ಲಿ ನೀರನ್ನು ಖಾಲಿ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಈ ಮಟ್ಟಿಗೆ ನೀರನ್ನು ಪಂಪ್ ಮಾಡ್ತಿದ್ದಾರೆ ಅಂತಂದರೆ ನೀವು ಊಹೆ ಮಾಡ್ಕೋಬೋದು ಎಷ್ಟರ ಮಟ್ಟಿಗೆ ಅಲ್ಲಿ ನೀರು ಸೇರಿದೆ ಅಂತ ಹೇಳಿ. ನೋಡಿ, ಪಕ್ಕದಲ್ಲಿ ಬೇಸ್ಮೆಂಟಲ್ಲಿ ನೀರು ತುಂಬಿದೆ. ಮತ್ತೊಂದು ಕಡೆ ಮೋಟಾರ್ ಹಚ್ಚಿ ಆ ನೀರನ್ನು ಖಾಲಿ ಮಾಡುವಂತಹ ವಿಜುವಲ್. ಮತ್ತೊಂದು ಕಡೆ ತಡರಾತ್ರಿ ಮಳೆಗೆ ಮಹಾನಗರವೇ ಮುಳುಗಿ ಹೋಗಿದೆ. 603 ಮನೆಗಳನ್ನು ಹೊಂದಿರುವ ಅಪಾರ್ಟ್ಮೆಂಟ್ ಜಲಾವೃತ ಆಗಿರೋ ಅಪಾರ್ಟ್ಮೆಂಟಲ್ಲಿ 2,000 ಮಂದಿ ವಾಸವಾಗಿದ್ದಾರೆ. ಟ್ರ್ಯಾಕ್ಟರ್ ಮೂಲಕ ಅಗತ್ಯ ಸಾಮಗ್ರಿಗಳ ರವಾನೆ ಆಗ್ತಾ ಇದೆ. ಈ ಅಪಾರ್ಟ್ಮೆಂಟ್ ಐಷಾರಾಮಿ ಅಪಾರ್ಟ್ಮೆಂಟ್. ಎಲ್ಲರೂ ಬೆನ್ಸ್ BMW ಕಾರ್ಗಳನ್ನು ಹೊಂದಿರೋರೆ. ಕೊನೆಗೆ ಇವರು ಬೇಕಾಗಿದ್ದು ಈ ಟ್ರ್ಯಾಕ್ಟರೇ. ನೋಡಿ, ಆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಟ್ರ್ಯಾಕ್ಟರ್ ಮೂಲಕ ಇವರನ್ನ ಬೇರೆ ಕಡೆ ಕರ್ಕೊಂಡು ಹೋಗೋದು, ಟ್ರ್ಯಾಕ್ಟರ್ ಮೂಲಕ ಇವರಿಗೆ ಆಹಾರ ಸಾಮಗ್ರಿಯನ್ನು ಕೊಡುವಂತಹ ಕೆಲಸ ಆಗ್ತಾ ಇದೆ. ಆಪತ್ ಬಾಂಧವ ಟ್ರ್ಯಾಕ್ಟರ್. BMW ಬೆನ್ಸಲ್ಲಿ ಓಡಾಡೋರಿಗೆ ಕಡೆಗೆ ಟ್ರ್ಯಾಕ್ಟರ್ ಬೇಕಾಯ್ತು. ಪ್ರಕೃತಿ ಶಕ್ತಿ, ಪ್ರಕೃತಿ ವಿಕೋಪದ ಮುಂದೆ ಎಲ್ಲವೂ ನಗಣ್ಯ ಅನ್ನೋದು ಇದಕ್ಕೇನೆ. ಇನ್ನು ತಡರಾತ್ರಿಯ ಮಳೆಗೆ ಮಹಾನಗರ ಮುಳುಗಿ ಸಮಸ್ಯೆ ಆಗಿರೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ವಿ. ಮತ್ತೊಂದು ಕಡೆ ಬಿನ್ನಿಪೇಟೆಯಲ್ಲಿ ಮಹಾಮಳೆಯ ಅವಾಂತರ. ಕಾಂಪೌಂಡ್ ಗೋಡೆ ಕುಸಿತಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿರೋದು. ಗೋಡೆ ಬಿದ್ದು 3 ಮನೆ ಬಾಗಿಲುಗಳು ಬಂದ್ ಆಗಿದೆ. ಸಿವೇಜ್ ವಾಟರ್ನಿಂದ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ. ತಿಂಡಿ ಇಲ್ಲದೆ ಬಿನ್ನಿಪೇಟೆ ನಿವಾಸಿಗಳು ಒಂದು ರೀತಿ ಬಂಧನದಲ್ಲೇ ಇರುವಂತಹದ್ದು. ಅಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಚರಂಡಿ ನೀರು ಎಲ್ಲ ಬಂದು ಮೂಗು ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿ. ನೋಡಿ, ಆ ಗೋಡೆ ಬಿದ್ದಿರುವ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕಾಂಪೌಂಡ್ ಗೋಡೆ ಇದ್ದಕ್ಕಿದ್ದಂಗೆ ಮಳೆ ಹೆಚ್ಚಾಗಿ ಬಿದ್ದಿರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಗೋಡೆ ಬಿದ್ದು 3 ಮನೆ ಬಾಗಿಲುಗಳು ಬಂದಾಗಿದೆ. ಬಾಗಿಲುಗಳು ಓಪನ್ ಮಾಡೋದಕ್ಕೂ ಬರ್ತಾ ಇಲ್ಲ. ಒಳಗಡೆ ಲಾಕ್ ಆಗಿದ್ದಾರೆ. ಇನ್ನು ಚರಂಡಿ ನೀರು ಮಳೆ ನೀರು ಜೊತೆ ಸೇರ್ಕೊಂಡು ಬರ್ತಾ ಇರೋದ್ರಿಂದ ಸವೇಜ್ ವಾಟರಿಂದ ಆ ದುರ್ನಾತದಿಂದಾಗಿ ಮೂಗು ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿ. ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಮಳೆ ಆದರೆ ಇಷ್ಟೆಲ್ಲ ಅವಾಂತರ. ಕನಸಿನ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅಂತ ಮಾತಾಡೋರು ಇದನ್ನು ನೋಡ್ಬೇಕು. ಇದನ್ನು ಈಗ ಏನು ದೊಡ್ಡ ವ್ಯವಸ್ಥೆನೋ ಅಥವಾ ಎಂಥದೋ ಒಂದು ದೊಡ್ಡ ಸೌಕರ್ಯ ಬೇಕಾಗಿಲ್ಲ. ಮಳೆ ಆದರೆ ಮಳೆ ನೀರು ಸರಾಗವಾಗಿ ಚರಂಡಿ ಹಿಡ್ಕೊಂಡು ಹೋದ್ರೆ ಸಾಕು. ಇದಕ್ಕಿಂತ ದೊಡ್ಡದೇನು ಮಾಡಬೇಕಾಗಿಲ್ಲ. ಈ ಚರಂಡಿಗೆ ಸರಿಯಾಗಿ ಮಳೆ ನೀರು ಹರಿದು ಹೋಯ್ತು ಅಂತಂದ್ರೆ ಈ ರೀತಿಯ ಸಮಸ್ಯೆಗಳೇ ಆಗೋದಿಲ್ಲ. ಆದ್ರೆ ಅದೇ ಆಗ್ತಾ ಇಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನನ್ನ ಕೊಲೀಗ ರಂಜಿತ್ ಶಿರಿಯಾರ್. ಈಗ ಬಿನ್ನಿಪೇಟೆ ಈ ಘಟನೆ ಆದಂತಹ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಗಮನಿಸ್ತಾ ಇದ್ದೀವಿ ಮಳೆಯ ಅವಾಂತರ ರಾಜಧಾನಿ ಬೆಂಗಳೂರಿನಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅಂತ. ಸದ್ಯಕ್ಕಿನ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ನೀಡೋದಾದ್ರೆ, ಮತ್ತು ಇಲ್ಲಿವರೆಗೂ ಯಾರಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿದ್ರ ಅಥವಾ ಸಂಡೇ ಮೂಡಲಿದ್ದಾರಾ, ಹೇಗೆ?
ಖಂಡಿತವಾಗ್ಲೂ ಕೂಡ ಶ್ರೀಪಾದ್ ಪಾಟೀಲ್ ನೋಡಿ, ನಿನ್ನೆ ತಡರಾತ್ರಿ ಸುರಿದಂತ ಮಳೆ ತಂದಿರುವಂತ ಅವಾಂತರ ಇದು. ಶ್ರೀಪಾದ್ ಪಾಟೀಲ್, ನಾನು ನಿಂತಿರುವಂತ ಜಾಗ ಬಿನ್ನಿಪೇಟೆಯ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ನ ಹಿಂಭಾಗ. ನಿನ್ನೆ ಬಂದಂತ ಮಳೆ ಏನು ಅವಾಂತರ ಮಾಡಿದೆ ಅಂತ ಹೇಳಿದ್ರೆ, ಈ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ನ ಹಿಂಭಾಗದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅಲ್ಲಿ ಕೆಲಸಗಾರರೇನಿದ್ರು ಸಿಬ್ಬಂದಿ, ಅವರಿಗೆ ಅಲ್ಲಿ ಶೆಡ್ಗಳನ್ನು ಹಾಕಿದ್ರು. ಆ ಶೆಡ್ನ ಡ್ರೈನೇಜ್ನ ನೀರಿದೆಯಲ್ಲ, ಅಲ್ಲಿ ವಾಸಿಗರ ಡ್ರೈನೇಜ್ನ ನೀರು ಈ ಕಾಂಪೌಂಡ್ಗೆ ತೇವಾಗಿದೆ. ಕಾಂಪೌಂಡ್ನ ಹಿಂದ್ಗಡೆ ಬಂದು ಸ್ಟೋರ್ ಆಗಿದೆ. ಅದು ತೇವಾಗಿದ್ರಿಂದಾಗಿ ಈ ಉದ್ದಕ್ಕೂ ಅಲ್ಲಿವರೆಗೂ ಕಾಂಪೌಂಡ್ ಇದೆಯಲ್ಲ, ಈ ಶೀಟ್ಗಳನ್ನು ಹಾಕಿದಾರಲ್ಲ, ಇದೆಲ್ಲವೂ ಕೂಡ ತಡರಾತ್ರಿ ಕುಸಿದು ಬಿದ್ದಿದೆ. ಕುಸಿದು ಬಿದ್ದ ಪರಿಣಾಮ ಕಾರ್ಯಾಚರಣೆ ರೆಸ್ಕ್ಯೂ ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಸುಮಾರು ಮೂರು ಮನೆಗಳು, ಬಿಲ್ಡಿಂಗ್ಗಳು, ಆ 3 ಮನೆಗಳ ಬಾಗಿಲು ತೆಗೆಯೋದಕ್ಕಾಗ್ತಾ ಇಲ್ಲ. ಜನ ನಿನ್ನೆ 8 ಗಂಟೆ ಒಳಗಡೆ ಲಾಕ್ ಆದವರು ಹೊರಗಡೆ ಬರ್ಲಿಕ್ಕಾಗದೆ ಮನೆಯಲ್ಲೇ ಇದ್ದಾರೆ. ಊಟ, ತಿಂಡಿ, ನೀರು, ಹಾಗೆ ಸಂಪ್ಗೂ ಕೂಡ ನೀರು ಬಂದಿರೋದ್ರಿಂದಾಗಿ ವಾಶ್ರೂಮ್ಗೂ ಕೂಡ ಹೋಗ್ಲಿಕ್ಕಾಗದಿರುವಂಥ ಪರಿಸ್ಥಿತಿ. ಕೆಳಗಡೆ ಆಪರೇಷನ್ ನಡೀತಾ ಇದ್ರೆ, ಕಾರ್ಯಾಚರಣೆ ನಡೀತಾ ಇದ್ರೆ, ಮೇಲ್ಗಡೆ ಅವರೆಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಎಷ್ಟು ಬೇಗ ಹೊರಗಡೆ ಬರೋದು ಅಂತೇಳಿ. ಕಾರ್ಯಾಚರಣೆ ಮಂದಗತಿಯಲ್ಲಿ ಸಾಗ್ತಾ ಇದೆ. ಇದು BBMP ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಶ್ರೀಪಾದ್ ಪಾಟೀಲ್. ಯಾಕಂತ ಹೇಳಿದ್ರೆ, ಈ ಹಿಂದೆ ಹಲವಾರು ಬಾರಿ ಈ ಸ್ಥಳೀಯ ನಿವಾಸಿಗಳು ಕಂಪ್ಲೇಂಟ್ ಮಾಡಿದ್ರು, ಮನವಿ ಕೊಟ್ಟಿದ್ರು, ಲೆಟರ್ ಬರೆದಿದ್ರು. 10 ಬಾರಿ BBMP ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಈ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ನ ನಿವಾಸಿಗಳೇನಿದ್ದಾರೆ, ಆ ಡ್ರೈನೇಜ್ ನೀರನ್ನು ಒಂದು ಸಮರ್ಪಕವಾಗಿ ಇವರು ವಿಲೇವಾರಿ ಮಾಡೋ ಕೆಲಸ ಮಾಡದೇ ಇರೋದ್ರಿಂದಾಗಿ ಆ ಡ್ರೈನೇಜ್ನ ನೀರೆಲ್ಲ ಹೊರಗಡೆ ಬಂದು ಈ ಕಾಂಪೌಂಡ್ ಕುಸಿದಿದ್ರಿಂದಾಗಿ ಇವತ್ತು ಈ ಅವಾಂತರ ಸೃಷ್ಟಿಯಾಗಿದೆ. ಇಲ್ಲಿ ಸ್ಥಳೀಯ ನಿವಾಸಿ ಪ್ರಯತ್ನ ಮಾಡ್ತೀನಿ, ಏನು ಹೇಳ್ತಾರೆ ಕೇಳೋಣ. ಸರ್, ಎಷ್ಟು ಸಮಯದಿಂದ ಇಲ್ಲಿ ನೀರು ಡಿಪ್ ಆಗ್ತೈತಿ? ಸರ್, ಸುಮಾರು ವರ್ಷಗಳಿಂದಾನೇ ಇವರು ಎಷ್ಟೇ ನಾವು ಕಂಪ್ಲೇಂಟ್ ಮಾಡಿದ್ರು ಕೂಡ ಯಾವುದೇ ರೀತಿ ಕ್ರಮ ತಗೊಳ್ಳಲ್ಲ. ನಾವು ಮಿನಿಸ್ಟ್ರಿಗೆ ಎಷ್ಟೋ ಸರಿ ಇದು ಮಾಡಿದ್ದೀವಿ, ಅವರು ಬಂದು ಖುದ್ದಾಗಿ ಇವರಿಗೆ ವಾರ್ ಮಾಡಿದ್ದಾರೆ, ರಿಟರ್ನಿಂಗ್ ವಾಲ್ ಮಾಡಿ ಅಂತ. ಯಾವುದೇ ರೀತಿ ಇವರು ಕ್ರಮ ತಗೊಳ್ಳಲ್ಲ. ಈ ಒಂದು ಅಪಾರ್ಟ್ಮೆಂಟ್ ಇದೆಯಲ್ಲ, ಈ ಓನರ್ ಲೋಫರ್ ಅನ್ಬೋದು ಅವನ್ನ. ಇಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ, ಅವ್ನು ಬಂದು ನೋಡೋದಿಲ್ಲ, ಏನೋ ಒಂದು ಇದು ವ್ಯವಸ್ಥೆ ಇಲ್ಲ. ಊಟ ತಿಂಡಿ ಏನಾದರೂ ಕೊಟ್ರ, ತಿಂದ್ರ, ಮಾಡಿದ್ರೆ ಯಾರಾದರೂ ಕೇಳೋರಿಲ್ಲ. ಲಾಕ್ ಆಗಿರೋ ಹಂಗೆ ಅವ್ರೆ ನೆನೆಯಿಂದ. ನಾವು ಅಲ್ಲಿ ನಾವು ಹೋಗಕ್ಕಾಗಲ್ಲ. ಈಗ ಒಂದು 10-15 ಬೈಕ್ ಎಲ್ಲ ಚೆಕಪ್ ಆಗಿದೆ. ಮಾತಾಡ್ತಾ ರಂಜಿತ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.